ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಒಬ್ಬ ವಿಶೇಷ ರೈತರನ್ನು ತಮಗೆ ಪರಿಚಯಿಸಬೇಕು ಅಂತ ಬಂದಿದ್ದೀನಿ. ಏನಪ್ಪ ವಿಶೇಷ ಅಂತ ಹೇಳಿದರೆ, ಈ ರೈತರು ಒಂದು ವಿದೇಶಿ ಬೆಳೆಯಾದ ಚಿಯಾ ಬೆಳೆ, ಚಿಯಾ ಕ್ರಾಪ್, ಇದು ಮೆಡಿಸಿನಲ್ ವ್ಯಾಲ್ಯೂ ಇರತಕ್ಕಂಥ ಕ್ರಾಪ್. ಇದು ಬಹಳ ಅಪರೂಪದ ಕ್ರಾಪ್. ಇದು ಒಂದು ಕೆಜಿಗೆ 1,000 ರೂಪಾಯಿ ತನಕ ಸಿಗುತ್ತೆ ಅಂತ ಹೇಳಿ ಈ ರೈತರು ಹೇಳ್ತಾರೆ. ಈ ಬೆಳೆಯ ವಿಶೇಷ ಏನು, ಇದನ್ನು ಹೇಗೆ ಬೆಳೆಯೋದು ಅನ್ನೋದನ್ನ ಈ ರೈತರ ಬಾಯಿಂದನೇ ಕೇಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾವು ವೀರಪ್ಪರು, ತೂಬಿನಕೆರೆಯವರು, ಯಲ್ಲಾಪುರ ಹೋಬಳಿ, ನಾಗಮಂಗಲ ತಾಲೂಕರು ಸರ್. ನಾವು ಇಲ್ಲಿ ವ್ಯವಸಾಯಸ್ಥರು. ತಾವು ಪಾಲೇಕರ್ ಪದ್ಧತಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಮ್ಮಲ್ಲಿ ತೆಂಗು, ಅಡಿಕೆ, ಬಾಳೆ, ಮಾಮೂಲಿ ಪಾಲೇಕರ್ ಪದ್ಧತಿ ಜೀವಾಮೃತ ಉಪಯೋಗಿಸ್ಕೊಂಡೆ ಮಾಡ್ತಾ ಇದೀವಿ. ಒಣತ್ಯಾಜ್ಯ, ಒತ್ತಿಗೆ, ಹಸಿ ಒತ್ತಿಗೆ, ಇದು ಪಾಲೇಕರ್ ಪದ್ಧತಿಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರಲ್ಲೂ ಒಂದಿಷ್ಟು ಇದು ಚಿಯಾನ ಅಂತ ಹೇಳ್ತಾ ಇದ್ರಲ್ಲ ಜನಗಳು. ಯಾವ್ದು ಸರ್ ಚಿಯಾ ಬೆಳೆ? ಇದು ಚಿಯಾ ಅಂದ್ರೆ ನೋಡಿ ಸರ್, ಇದೆ ಚಿಯಾ ಬೆಳೆ. ಇದು ಶಾಂಪಲ್ಗೆ ನೋಡೋಣ ಅಂತ ಇವಾಗ ಹಾಕಿದ್ದೀನಿ. ಶಾಂಪಲ್ಗೆ ಹಾಕಿದೀರಾ? ಹೌದು. ಹೋದ್ ಸರಿ ಹಾಕಿದಾಗ ಚಿಕ್ಕ ಗಿಡದಲ್ಲೇ ಒಡೆ ಬಂದ್ಬಿಟ್ಟಿತ್ತು. ಆದ್ರೆ ಇವಾಗ ಇದು ಒಡೆ ಬಂದಿಲ್ಲ. ಇದು ನಾವು ಡಿಸೆಂಬರ್, ಜನವರಿ, ಫೆಬ್ರವರಿ ಹಾಕ್ಬೇಕಾಗಿತ್ತಂತೆ. ಚಿಕ್ಕ ಗಿಡದಲ್ಲೇ ಅವಾಗ ಒಡೆ ಬಂದ್ಬಿಡೋದು. ಆಲೆ ಒಂದ್ಸರಿ ಒಂದಿಷ್ಟು ಹಾಕಿ 3 ಕೆಜಿ 4 ಕೆಜಿ ಬೆಳೆದಿದೆ. ಅದ್ನ ಮನೆಯಲ್ಲಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟು ಸಿಗ್ದಲೆ ಇವಾಗ ಹೊರನಾಡ್ಗೆ ಹೋಗಿದಾಗ ಒಂದ್ ಸ್ವಲ್ಪ ಅಲ್ಲೇ ತಗೊಂಡ್ ಬಂದಿದೆ ಹೊರನಾಡಿಂದ 100 ಗ್ರಾಮ್ನ. ಅದ್ರಲ್ಲಿ ಒಂದಿಷ್ಟು ಹಾಕೊಂಡು ಹೋದ್ ಸರಿ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಬೆಳ್ಕೊಂಡಿ ಇವಾಗ ಈ ಸರಿ ಇದ್ ಹಾಕಿದೀನಿ. ಇಷ್ಟುದ್ದ ಬೆಳೆದಿದ್ರು ಒಂದ್ ಆಳುದ್ದ ನನ್ನುದ್ದ ಬೆಳೆದಿದೆ. ಆದ್ರೆ ಒಡೆ ಹೊಂಟ್ತಾ ಇಲ್ಲ. ಇದ್ ಹೆಂಗಲ್ಲ ಒಡೆ ಹೊಂಟಿಲ್ಲ ಅಂತ ನನಗೆ ಒಂದ್ ಸ್ವಲ್ಪ ಇದಾಯ್ತು. ಚಿಯಾ ಬೆಳೆಗೆ ಇದು ಬಿತ್ತನೆ ಎಲ್ಲಿಂದ ತಂದ್ರಿ ಸರ್ ನೀವು? ಸರ್, ಇದು ಹೊರನಾಡಿಂದ ಅಲ್ಲಿ ಅಂಗಡಿಲಿ ಮಾರ್ತಾ ಇದ್ರು. ಇದ್ರ ಚಿಯಾನ ನೀರಿಗೆ 2 ಬಾಟ್ಲು 2 ಲೀಟರ್ ನೀರೊಳಗೆ ಹಾಕೊಂಡು ಬೆಳಿಗ್ಗೆ ಹಾಕೊಂಡು ಸಾಯಂಕಾಲ ಗಂಟೆ ಅದೇ ನೀರ್ ಕುಡಿದ್ರೆ ಜೀವಕ್ಕೆ ತಂಪಿದೆ, ಉಷ್ಣಾಂಶ ಎಲ್ಲ ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಅದ್ರ ಪ್ರಕಾರ ಅಲ್ಲಿ ತಂದಿದ್ದಂತ ತಗೊಂಡ್ ಬಂದು ನಮ್ಮ ಮಗಳಿಗೊಂದ್ ಸ್ವಲ್ಪ ಕೊಟ್ಟಿ ನಾವೊಂದ್ ಸ್ವಲ್ಪ ಹಾಕೊಂಡ್ ಕುಡ್ದಿ ಒಂದ್ ಸ್ವಲ್ಪ ಹಾಕಿದೆ ಮಳೆಗಾಲದಲ್ಲಿ. ಅದ್ರಲ್ಲಿ 2 ಕೆಜಿ 3 ಕೆಜಿ ಆಗಿತ್ತು. ತಡಿ ಏನಾರ ಮಾಡಿ ಇದೊಂದಿಷ್ಟು ಒಟ್ಲ ಕಿತ್ತಿ ನೆಟ್ಟಿ ಒಟ್ಲ ಹಾಕೊಳ್ಳೋಣ, ಒಂದ್ ತುಂಡ್ ನೆಡೋಣ ಅಂತ ಹಾಕ್ದೆ. ಮಳೆನೂ ಇಲ್ಲಿಲ್ಲ, ಏನು ಇಲ್ಲ, ಹೆಂಗೋ ಒದ್ದಾಡ್ಕೊಂಡಿತ್ತು. ಇವಾಗ ಇಷ್ಟುದ್ದ ಬೆಳೆದಿದ್ರು ಒಡೆ ಹೊಂಟಿಲ್ಲ. ಇದು ನವೆಂಬರ್, ಡಿಸೆಂಬರ್, ಜನವರಿ ಹಾಕೋಬೇಕಂತೆ. ನವೆಂಬರ್, ಡಿಸೆಂಬರ್ ಯಾರನ್ನೋ ಒಬ್ಬರನ್ನ ಕೇಳ್ದೆ. ಅಷ್ಟ್ ಮಾಹಿತಿ ಸಿಕ್ತ. ಇದು ಚಿಯಾ ಗಿಡ ಅಂದ್ರೆ ಇದು ಎಷ್ಟ್ ತಿಂಗಳು ಬೆಳೆ ಸರ್ ಇದು? ಸರ್, ಇದೇನಿಲ್ಲ ಸರ್, 2-3 ತಿಂಗಳ ಬಂದ್ಬಿಡ್ತೈತೆ. ಅದು ಹೋದ್ ಸರಿ ಮಳೆಗಾಲದಲ್ಲಿ ಹಾಕಿದ್ದು, ಒಟ್ಲ ಹಾಕಿದ ಕಿತ್ನೆಟ್ಟು ಆಲೆ ನೆಡ್ತಾ ಇದಂಗೆ ಅಲ್ಲೇ ಒಡೆ ಅಷ್ಟೇ. ಇಷ್ಟು ಉಲ್ಸಕ್ ಬರ್ಲಿಲ್ಲ. ಶೀತ ಇದು ಮಳೆ 2-3 ತಿಂಗಳು ಬೆಳೆ ಇದು. 3 ತಿಂಗಳು ಆಗುತ್ತೆ. ಅಂದ್ರೆ ಇದು ಯಾವ ರೇಟ್ ಇದೆಯಾ ಇದಕ್ಕೆ? ಮಾರ್ಕೆಟಿಂಗ್ ರೇಟ್ ಏನ್ ಅವ್ರು ಅಲ್ಲಿ ಹೊರನಾಡು ಇದ್ರಲ್ಲಿ ನಾನ್ ತಂದಿದ್ ನೋಡಿದ್ರೆ 1,000 ರೂಪಾಯಿ ಗಂಟ ಇದೆ ಸರ್. ಹೌದಾ? ಹೌದೌದು. ಕೆಜಿ 1,000 ರೂಪಾಯಿ ತನಕ? 100 ಗ್ರಾಮ್ಗೆ 100 ರೂಪಾಯಿ ತಗೊಂಡಿದ್ರು. 100 ಗ್ರಾಮ್ ಪಟ್ನಾ ಮಾಡಿದ್ರು ಪ್ಯಾಕೆಟ್. ಅದ್ರಲ್ಲಿ ತಗೊಂಡ್ ಬಂದಿದ್ರೆ ಈಗ ಇದನ್ನ ಹಾಕೊಂಡಿದ್ರಿ ಇಲ್ಲಿ? ಹೌದು, ಹಾಕಿದೀನಿ ಸರ್. ಇದು ನೆಕ್ಸ್ಟ್ ಏನು 1 ಎಕರೆಗೆ ಹಾಕ್ಬೇಕು ಅಂತ ಮಾಡಿದೀರಾ? ಒಂದ್ ಹಾಕನ ಸರ್, ನೋಡೋಣ. ಇನ್ನೊಂದು ಈ ಸರಿ ಪಾಸ್ ಆಗ್ಬಿಟ್ಟಿದ್ರು 1 ಎಕರೆಗೆ ಹಾಕೋಬೋದಿತ್ತು. ಬೆಳಿಲ್ ಬಿಡಿ, 20 ಕೆಜಿ ಆದ್ರೂ 50 ಕೆಜಿ ಆದ್ರೂ ಎಷ್ಟು ದುಡ್ಡು ಆಯ್ತು ಸರ್? ನೀವ್ ಹೇಳೋದು 50 ಕೆಜಿ ಆದ್ರೂ ಕೆಜಿಗೆ 1,000 ಅಂದ್ರೆ 50,000 ರೂಪಾಯಿ ಸರ್. ಅದಕ್ಕಿನ್ನ ಏನ್ ಇದಿಲ್ಲ. ಏನು ಒಂದ್ ರಾಗಿಗೆ ಏನ್ ಬಿದ್ದೋಗಲ್ವಾ? ರಾಗಿಗೇನು ಬಿದ್ದಾಗ್ಲಿಲ್ಲ. ಡ್ಯಾಡಿ 20 ಕೆಜಿ ಬರ್ಲಿ ಬಿಡಿ. 20 ಕೆಜಿ ಬಂದ್ರೂ ಇದ್ರ ಪ್ರಕಾರ ಇರ್ಲಿ ಅಂತ ನೋಡೋಣ ಅಂತ ಈಗ ನೋಡ್ರಿ ಸರ್. ಇದು ಚಿಯಾ ಗಿಡ. ಇದು ಏನೋ ಹೊರಗಡೆ ಎಕ್ಸ್ಪೋರ್ಟ್ ಆಗುತ್ತೆ ಏನೋ ಹೇಳ್ತಾರೆ ಸರ್. ಏನೋ ಅದೇನೋ ನಮ್ಗೆ ಇನ್ನೂ ಗೊತ್ತಿಲ್ಲ ಸರ್. ಇದು ಇಟ್ಕೋಗಿದ್ವಲ್ಲ ಸರ್, ಹೆಬ್ಬಾಳಕ್ ಹೋಗಿದ, ಬೆಂಗಳೂರು ಇಟ್ಕೋಗಿದ್ವಲ್ಲ ಸರ್, VC ಫಾರಂ. ಅಲ್ಲಲ್ಲೇ ಇದ್ರ ಅಂಗಡಿ ಇದೆಯಲ್ಲ ಸರ್,
ಸಾವಯವ ಕೃಷಿ ಅಂಗಡಿಗಳಲ್ಲಿ ಈ ಚಿಯಾ ಬೀಜನ ಮಾರ್ತಾ ಇದ್ರು ಸರ್, ನಾನು ನೋಡಿದೀನಿ. ಅದ್ರ ಬೆಲೆ ಅವ್ರು ಹೇಳ್ತಾ ಇದ್ರು ಸರ್, ಇದು 600 ರೂಪಾಯಿ 700 ರೂಪಾಯಿ ಅರ್ಧ ಕೆಜಿಗೆ ಅಂತ ಪ್ಯಾಕೆಟ್ ತೋರ್ಸರು ಸರ್ ನಮ್ಗೆ. ಹಂಗು ನಮ್ಮಲ್ಲಿ ಒಬ್ರು ಬೆಳೆದಿದ್ರು ಸರ್ ಇಲ್ಲೇ. ಅವ್ರದ್ದು ಏನಾರು ಮಾಡೋಣ ಅಂದ್ರೆ ಅಯ್ಯೋ ಹಾಲೆಲ್ಲ ಹಾಕಿದೀನಿ ಹತ್ತಿದ ಮೇಲೆ ತಡೆಯ ಇವತ್ತ ನಾಳೆ ಅಂದ್ಬಿಟ್ಟು ಇನ್ನು ಅವ್ರು ಬೆಳೆದಿರೋರು ಮಾರ್ಕೊಳಕ್ ದುಡ್ಡು ಆಗಿಲ್ಲ ನೋಡಿ. ಎಲ್ಲಾರ ತೋರ್ಸ್ಕೊಂಬಂದ್ ಕೊಡೋಣ ಅಂದ್ರೆ ಅವನು ಮನುಷ್ಯ ಹಿಂಗೆ. ಇದನ್ನ ಏನೇನಕ್ಕೆ ಬಳಸ್ತಾರಂತೆ ಸರ್ ಇದನ್ನ? ಸರ್ ಇದು ಏನೋ ಬೇಕರಿ ಐಟಮ್ ಅಲ್ಲೆಲ್ಲ ಬಳಸ್ತಾರಂತೆ ಸರ್. ನಾನೇನ್ ಬೇಕರಿ ಐಟಮ್ ಏನು ನಾನು ಏನ್ ತಿನ್ನಲ್ಲ, ಅದ್ರ ಬಗ್ಗೆ ನನ್ಗೇನ್ ಇಷ್ಟ. ಬೇಕರಿ ಐಟಮ್ಗೂ ಬಳಸ್ತಾರ ಇದನ್ನ? ಬೇಕರಿ ಐಟಮ್ ಬಳಸ್ತಾರೆ. ಅದು ಬೀಜ ಯಾವ ತರ ಇರುತ್ತೆ ಸರ್? ಇದು ತುಳಸಿ ಬೀಜ ತರ ಇರುತ್ತೆ ಸರ್, ಕಪ್ಪಗೆಯ. ಏನ್ ರಾಗಿ ಎಳ್ಳಿನ ಗಾತ್ರ? ರಾಗಿ ಎಳ್ಳಿನ ಗಾತ್ರನು ಇನ್ನು ಒಂದ್ ಸ್ವಲ್ಪ ಸಣ್ಣದೇ ಅಂತ. ಅದು ರಾಗಿ ಎಳ್ಳು ನುಣ್ಣಿಗೆ ನಯವಾಗಿದೆ, ಇದು ಒಂದ್ ಸ್ವಲ್ಪ ಚಪ್ಪೆನೆ ಬರುತ್ತೆ. ಚಪ್ಪೆ ಬಂದ್ರು ಅದು ನೀರೊಳಗ್ ಬಿದ್ದಾಗ ಇಷ್ಟಿಷ್ಟಪ್ಪ ಅಂದಗಳು ಅಳ್ದಂಗ ಅಳ್ಳುತ್ತೆ ಸರ್. ಅದ್ ನೀರ್ ಕುಡಿದ್ರೆ ತಂಪಾಗುತ್ತಂತೆ ಸರ್, ಉಷ್ಣಾಂಶ ಇವೆಲ್ಲ ಕಮ್ಮಿ ಆಗುತ್ತೆ. ಏನೋ ಇದಕ್ಕೆ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಹೌದು ಹೇಳ್ತಾರಲ್ಲ. ನಾವು ಏನೋ ಬಳಸ್ತಾರೆ. ಮೈಸೂರು CFTRI ನಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಇದೆ, ಬೀಜಗಳು ಸಿಗ್ತವೆ ಅಂತ ಹೇಳಿದ್ರು. ನಾನು ಒಂದ್ಸರಿ ಹೋಗಿದ್ದೆ, ಸಿಗ್ಲಿಲ್ಲ ಬೀಜ. ಆಮೇಲೆ ರೈತ ಸಂಘದ ಕುರುಬೂರ್ ಶಾಂತಕುಮಾರ್ ಅಂದ್ಬಿಟ್ಟು ಇದಾರೆ, ಅವ್ರಿಗೂ ಕೇಳ್ದೆ, ಅವರು ಬೀಜ ಇಲ್ಲ ಸರ್ ಅಂತ ಏನೋ ಹೇಳಿದ್ರು. ಇಲ್ಲ ಸರ್, ಇಲ್ಲ ಬೀಜ ಸಿಗುತ್ತೆ ಇಲ್ಲೇ ನಮ್ಮ ಹತ್ರದಲ್ಲೇ ಬೆಳೆದಿದ್ದಾರೆ. ಬೇಕು ಅಂದ್ರೆ ಕೊಡ್ಸನ್ ತಗೊಳ್ಳಿ ಸರ್, 1 kg ತಗೊಂಡಾಗ ಹಾಕೊಳ್ಳಿ, ಬೆಳೀರಿ. ಇಲ್ಲಿ ಬೆಳೆದಿದ್ದಾರೆ ಸರ್, ಒಂದ್ ಕ್ವಿಂಟಾಲ್ ಮೇಲೆ ಅಷ್ಟೇ ಬೆಳೆದಿದ್ದಾರೆ. ಇದಕ್ಕೆ ಬೆಳೆದ್ರೂ ಹೋಗುತ್ತಾ? ಹೋಗುತ್ತೆ ಅಂದ್ರೆ ಇದ್ರಿಗೆ ಸಂಬಂಧಪಟ್ಟಂಗೆ ಮಾರ್ಕೆಟಿಂಗ್ ಮಾಡ್ಕೋಬೇಕು ಸರ್. ಇವ್ರು ಬೇಕರಿ ಅವ್ರನ್ನು, ಬೇಕರಿ ಡೀಲರ್ಗೆ ಅವ ಐಟಮ್ ಎಲ್ಲ ಬೇಕೇ ಬೇಕಲ್ಲ ಸರ್. ಎಲ್ಲಾ ಕಡೆನೂ ಬೇಕರಿ ಆಳು ಮೂಳು. ಆಮೇಲೆ ಸಿರಿಧಾನ್ಯ ಇದು, ಆಮೇಲೆ ಇದ್ರ ಧಾನ್ಯ ಇದೆಯಲ್ಲ ಸರ್, ಯಾರ್ಕ ಇದಕ್ಕೆಲ್ಲ ಸಿರಿಧಾನ್ಯಗಳು ಅಂಗಡಿಗಳಿಗೆ ಹೋಗಿ ಶಾಂಪಲ್ ಕೊಟ್ಟು ಹೇಳಿದ್ರೆ ಅದ್ ಕ್ಲೀನ್ ಮಾಡ್ಕೊಟ್ರೆ ಅವರು ಏನೋ ಒಂದು ಮಾರ್ಕೆಟ್ ಮಾಡ್ಕೊಡ್ತಾರೆ. ಹಂಗಂಗೆ ಅವ್ರಿಗೂ ಮಾರ್ಕೆಟ್ ಜಂಪ್ ಆದ್ರೆ ಬೆಳೀತಾ ಇದ್ರೆ ಹೋಗ್ತಾ ಇರ್ತದೆ. ಎಲ್ಲಿ ಬೆಳೆದಿದ್ದೀನಿ ಅಂತ ಮನೇಲೆ ಮಾಡಿಕೊಂಡಿದ್ರೆ ಏನಾಗುತ್ತೆ ಸರ್? ಅದು ಆಗಲ್ಲ, ಮಾರ್ಕೆಟಿಂಗ್ ಮಾಡಕ್ಕಾಗಲ್ಲ. ಏನ್ ಬೀಸ್ಕೊಂಡು ಉಣ್ಣದ ರಾಗಿನ ದಿನ 2 ಸೇರ್ ಬೇಕು ಬೀಸ್ಕೊಂಡು ಉಂಡ್ಕೊಳ್ಳೋಣ ಅನ್ನಕ್ಕೆ ಇಲ್ಲ. ಇದಕ್ಕೆ ಬೇರೆ ಪರ್ಪಸ್ಗೂ ಕೂಡ ಬಳಸ್ತಾ ಇದಾರೆ. ಒಂದು ಸಾರಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ವಿ, ನನಗೂ ಮರ್ತೋದಂಗಾಗಿದೆ. ಯಾಕೆಂದ್ರೆ ಸ್ವಲ್ಪ ಆ ಟೈಮಲ್ಲಿ ಸರಿಯಾಗಿ ನನಗೂ ಮಾಹಿತಿ ಕೊಡೋರು ಇಲ್ದೆ ಹೋಗ್ಬಿಟ್ರು. ಒಂದ್ಸರಿ ಹಾಕೋಣ ಅಂತ ಪ್ರಯತ್ನ ಪಟ್ಟಿದ್ದೆ. ಬಟ್ ಈಗ ನಿಮ್ ಬೆಳೆ ನೋಡಿದ್ರೆ ನನ್ಗೆ ಆಶ್ಚರ್ಯ ಆಗುತ್ತೆ, ನೀವು ಬೆಳೆದಿದ್ದೀರಿ ಸ್ಯಾಂಪಲ್ಗೆ ಅಂದ್ರೆ ಇದು ನವೆಂಬರ್ ಡಿಸೆಂಬರ್ ಹಾಕಿದ್ರೆ ಒಳ್ಳೆ ಫಸಲ್ ಅಂತೆ ಸರ್. ಬೀಜ ಬರುತ್ತೆ. ಜನವರಿ ಫೆಬ್ರವರಿ ಅವಾಗ ಒಂದಿಷ್ಟು ಎತ್ತರ ಬೆಳೆಯಲ್ಲ ಅಂತ ಸರ್, ಅಲ್ಲಲ್ಲೇ ಒಡೆ ಕಿತ್ಕೊಂಡು ಅಲ್ಲಲ್ಲೇ ಬಂದ್ಬಿಡ್ತದೆ. ಓಹೋ, ಒಟ್ನಲ್ಲಿ ಈಗ ಒಕ್ಕಣೆ ಮಾಡ್ಬೇಕಾದ್ರೆ ಟಾರ್ಪಲ್ ಮೇಲೆ ಒಕ್ಕಣೆ ಮಾಡ್ಕೊಳ್ಬೇಕು. ಒಕ್ಕಣೆ ಮಾಡ್ಬೇಕಾದ್ರೆ ರಾಗಿ ಒಕ್ಕಣೆ ಮಾಡ್ದಂಗೆ ಮಾಡ್ಬೇಕು. ಟಾರ್ಪಲ್ ಮೇಲೆ ಮಾಡ್ಕೋಬೇಕು ಸರ್. ಟಾರ್ಪಲ್ ಮೇಲೆ ಯಾಕೆಂದ್ರೆ ಸಣ್ಣ ಪದಾರ್ಥ ನೋಡಿ ಅದ್ರಲ್ಲಿ ಕಲುಷಿತ ಆಗ್ಬಾರ್ದು ಅಂದ್ಬಿಟ್ಟು ಅಷ್ಟೊಂದೆಲ್ಲ ಕ್ಲೀನ್ ಆಗಿ ಮಾಡಿದಾರೆ. ಇಲ್ಲೊಬ್ರು ಮಾಡ್ಸವ್ರ ಅದೇ ತರ ಇದರಲ್ಲಿ ಮಾಡಿದಾರೆ. ಬೆಳೆದಿದ್ದಾರೆ ಸರ್. ಯಾರು ಸರ್? ಇಲ್ಲಿ ದೇವ್ರ ಮಾದಳ್ಳಿ ರಾಜು ಅಂದ್ಬಿಟ್ಟು ಸರ್ ಬೆಳೆದವ್ರು ಸರ್. ಈಗ್ಲೂ ಬೆಳೀತಾ ಇದಾರ ಅವರು? ಈ ಹಾಕಿದ್ರು ಸರ್ ಈ ಮಳೆಗಾಲದಲ್ಲಿ. ಆ ರಾಜುಗೆ ಒಡೆ ಹೊಂಟ್ಲಿಲ್ವಲ್ಲ ನಮ್ದು ಅಂತ ಕೇಳಿದಾಗ ಸಮಯ ಅದ್ ಇವಾಗಲ್ಲ, ಅದು ಡಿಸೆಂಬರ್ ಜನವರಿ ಫೆಬ್ರವರಿಲಿ ಬರ್ತಕ್ಕಂತ ಬೆಳೆ, ಅದು ಚಳಿಗಾಲದ ಬೆಳೆ, ಉಳ್ಳಿ ಬೆಳೆ ಇದ್ದ ಅಂತ ಉಳ್ಳಿ ಕಾಳು ತರ ಅಂತ. ಅಂದ್ರೆ ಇನ್ನೊಂದಂತೆ ಮಳೆ ನೀರ್ ನಿಂತ್ಕೊಂಡ್ಬಿಟ್ರೆ ಸತ್ತೋಗ್ಬಿಡುತ್ತಂತೆ. ಏನಿಲ್ಲ ಸರ್, ನಮ್ದೇನ್ ಡ್ರೈ ಲ್ಯಾಂಡ್ ಅಲ್ವಾ, ನೀರಾವರಿ ಏನು ಹೊಲಗಳಲ್ಲಿ. ಅಲ್ಲಲ್ಲ, ಮಳೆ ಜಾಸ್ತಿ ಆದಂತ ಟೈಮಲ್ಲಿ ಆದ್ರೆ ನೀರ್ ನಿಂತು ಬಿಟ್ರೆ ಹೋಗ್ಬಿಡುತ್ತೆ ಅಂತ ಒಂದ್ ಸ್ವಲ್ಪ ಮಾಹಿತಿ ಈ ನೇಗಿಲ ಯೋಗಿ ಅವರು ಕೊಡ್ತಿದ್ರು ಒಂದ್ಸರಿ ಮಾಹಿತಿ. ನೇಗಿಲ ಯೋಗಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದ್ಸರಿ ಮಾಹಿತಿ ಕೇಳಿದ್ದೆ ನಾನು. ಸ್ವಲ್ಪ ಅರ್ಧಂಬರ್ಧ ನನ್ಗೆ ಮಾಹಿತಿ ಇತ್ತು, ಆದ್ರೆ ಬೆಳೆ ಬೆಳೆದಿರೋದು ನೋಡಿರ್ಲಿಲ್ಲ. ಈಗ ನಾನು ನೋಡ್ತಾ ಇದ್ದೀನಿ. ಒಟ್ನಲ್ಲಿ ಬೆಳಿಬಹುದು, ನವೆಂಬರ್ ಬೆಳಿಬಹುದು. ಈಗ ನಿಮಗೂ ಈಗ ಹಾಕಿದ್ರೆ ಇದು ಫಲ ಕಚ್ಚಲ್ಲ. ಇವಾಗ ಫಲ ಇಲ್ಲ, ಈ ಟೈಮಲ್ಲಿ ಹಾಕ್ಬಾರ್ದು. ನಾವು ಐನ್ರಾಗಿ ಸಿಸ್ಟಮ್, ಐನ್ರಾಗಿನ ಅದು ಮಾರ್ಲಮಿ ಬರ ಗಂಟನೂ ಒಡೆ ಹೊಂಟಲ್ಲ, ಆ ತರ ಅದ್ರ ಪ್ರಕಾರ ಇದೆ. ಈಗಿನ ರಾಗಿಗಳು ಯಾವಾಗಾರ ಹಾಕಿ ರಾಗಿ ಬರ್ತದ. ಐನ್ ರಾಗಿ ಮಾತ್ರ ಮಾಮೂಲಿ ಮಾರ್ಲಮ್ಮಿ ಹಬ್ಬ ಹುಟ್ಟಬೇಕು, ಆಮೇಲೆ ಒಡೆ ಹೊಂಟಬೇಕು. ಆ ತರ ಇದು ಆದಾಯ ಸಿಸ್ಟಮ್ ಗಂತೆ ಸರ್. ಇದು
ಚಿಯಾನು. ಒಟ್ಟಲ್ಲಿ ಪರವಾಗಿಲ್ಲ ಸರ್, ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀರಿ. ಸರ್, ಏನಾಗುತ್ತೆ ನೋಡೋಣ. ಭೂಮಿ ತಾಯಿ ಸೇವೆ ಮಾಡೋಣ, ಭೂಮಿ ತಾಯಿ ಏನ್ ಕೊಡ್ತಾಳೆ ಇದೊಂದೇ ನಮ್ಗೆ ಒಂದು ದಾರಿ ತೋರ್ಲಿ ಅಂದ್ಬಿಟ್ಟು ಮಾಡ್ತಾ ಇದೀವಿ. ನೋಡಿ ನಮ್ಮಲ್ಲಿ ನೆಟ್ಕೊಂಡಿದೀವಿ ಎಲ್ಲ ಸಾವಯವದಲ್ಲಿ ಪಾಳೇಕರ್ ಪದ್ಧತಿಲಿ ವ್ಯವಸಾಯ ಮಾಡಿಸ್ತಾ ಇದೀವಿ. ಆದ್ರೆ ಮಳೆಗಾಲ ಇಲ್ಲ, ಬೋರ್ಗಳಲ್ಲಿ ನೀರಿಲ್ಲ. ಒಳಗೆಲ್ಲ ಏನ್ ಇದಾಕಿದೀರಾ ಸರ್ ನೀವು? ಅಪ್ಸೆಣಬ ಇದು ಅಪ್ಸೆಣಬು, ಚಕ್ಕೆ ಬೀಜ, ಉದ್ದು, ಹೆಸರು, ಈ ಸಾವಯವ ಗೊಬ್ಬರ ಬೇಕಲ್ಲ ಸರ್. ಆ ಡ್ರಮ್ಗಳೆಲ್ಲ ಜೀವಾಮೃತ ಮಾಡ್ಕೊಂಡಿದೀವಿ. ಚಕ್ಕೆ, ಜೋಳ, ಅಪ್ಸೆಣಬು ಎಲ್ಲ ಹಾಕೊಂಡಿದ್ದೀರಿ? ಹೌದು, ಉದ್ದು, ಹೆಸರು ಹಾಕೊಂಡಿದ್ದೀರಿ. ಹೌದು. ಮಧ್ಯ ತೆಂಗು. ಆಮೇಲೆ ವೆಲ್ವೆಟ್ ಬೀನೀಸ್ ಇದೆ ಸರ್. ಇದ್ರಲ್ಲೇ ವೆಲ್ವೆಟ್ ಬೀನೀಸ್ ಗಳೆಲ್ಲ ಅಲ್ಲಲ್ಲೇ ಕೊಂಚಲಿ ಕಾಣೋದೆಲ್ಲ ವೆಲ್ವೆಟ್ ಬೀನೀಸ್ ಗಿಡಗಳು. ಇದು ಅಗಸೆ ಗಿಡನ ಸರ್? ಅದು ಸರ್ ಅಗಸೆ. ಅಗಸೆ ಗಿಡ ಎಲ್ಲ ಬಾರ್ಡ್ರಲ್ ಹಾಕಿದೀರಾ? ಬಾರ್ಡ್ರಲ್ ಹಾಕಿದೀವಿ ಸರ್. 8 ಅಡಿಗೊಂದು ಅಗಸೆ, 4 ಅಡಿಗೊಂದು ಮಹಾಗನಿ, 8 ಅಡಿಗೊಂದು ಅಗಸೆ. ಹಂಗೆ ಪ್ಲಾಟ್ 4 ಎಕರೆ ಪ್ಲಾಟ್ಗೂ ಹಾಕೊಂಡಿದೀವಿ. 4 ಎಕರೆ ಪ್ಲಾಟ್ಗೂ ಹಾಕೊಂಡಿದ್ದೀರಾ? ಸೇಮ್ 4 ಎಕರೆ ಪ್ಲಾಟ್ ಅಲ್ಲೂ ಹಿಂಗೆ ಇದೆ? ಇದೆ. ಬಟ್ ಇಲ್ಲಿ ಎಲ್ಲ ನೀವು ಬೋರ್ ಸಿಸ್ಟಮ್ ಸರ್ ಇದು? ಬೋರು ಸರ್. ಬೋರು. ಹೌದು. ಸರಿ ಸರ್. ಒಟ್ಟಿನಲ್ಲಿ ಇಲ್ಲಿ ಸ್ಯಾಂಪಲ್ ಗೆ ನೀವು ಇಲ್ಲಿ ಚೀಯ ಹಾಕೊಂಡಿರೋದು? ಹೌದು ಸರ್, ಶಾಂಪಲ್ ಗೆ ಹಾಕೊಂಡಿರೋದು ಇದು. ಇಲ್ಲ, ಚೆನ್ನಾಗಿ ಬಂದಿದೆ ಸರ್. ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೋಡೋಣ, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕಲೆಕ್ಟ್ ಮಾಡ್ಬಿಟ್ಟು ನಾವು ಮಾಡೋಣ. ಒಟ್ನಲ್ಲಿ ನೀವು ತಿಳಿಸಿದ್ದು ನಮ್ಮ ಪ್ರೇಕ್ಷಕರಿಗೂ ಒಂದು ಹೊಸ ಬೆಳೆ ಬಗ್ಗೆ ಮಾಹಿತಿ ನೀಡಿದಂಗ ಆಯ್ತು. ಮಾಹಿತಿ ಸ್ವಲ್ಪ ಇದ್ರೂ ಬೆಳೆದಿರೋರ್ನ ನೋಡಿರ್ಲಿಲ್ಲ. ಏನೋ ಈ ಒಟ್ನಲ್ಲಿ ಬೆಳೆ ಈ ರೀತಿ ಇದೆ ಅಂತ ಒಂದು ನೋಡಿ. ಅಲ್ಲೊಂದು ಕೃಷಿ ಹೊಂಡ ಇದೆ, ಇಲ್ಲೊಂದು ಇದೆ. ಅಲ್ಲಲ್ಲ, ಇಲ್ಲಿ ಚಿಯಾ ಬೆಳೆ ಈ ರೀತಿ ಇದೆ ಅಂತ ಇವತ್ತೇ ನೋಡಿದ್ದು. ನಮ್ಮ ವೀಕ್ಷಕರಿಗೂ ಇದ್ರ ಬಗ್ಗೆ ಮಾಹಿತಿ ಸಿಕ್ತಂಗಾಯ್ತು. ಒಟ್ಟಾರೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈ ಸಂಚಿಕೆ ನಿಮಗೆ ನಿಜವಾಗ್ಲೂ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.